ಏನು ಬೆಳವಣಿಗೆ? ಹಗರಣಗಳು, ರಾಜಕಾರಣಿಗಳ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಆಗಿರ್ತಕ್ಕಂಥ ಅಟ್ಯಾಕ್ಗಳು ಇವೆಲ್ಲವೂ ಕೂಡ ಸರಿ, ಇವೆಲ್ಲವೂ ಸಹಿತ ಇಂದಿನೂ ಸಹಿತ ನಡೀತಾ ಇದ್ದು. ಮಾಧ್ಯಮಗಳು ಇಷ್ಟೊಂದು ಸೂಕ್ಷ್ಮವಾಗಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇವು ಕಣ್ಣಿಗೆ ಕಾಣ್ತಿರಲಿಲ್ಲ. ಈಗೇನಾಗಿದೆ ಅಂದರೆ ಸಣ್ಣದಾದ್ರೇ ಅದು ದೊಡ್ಡದಾಗಿ ಇಮಿಡಿಯೇಟಾಗಿ ಸ್ಪ್ರೆಡ್ ಆಗಿಬಿಡ್ತದೆ. ಆದ್ದರಿಂದ ಇದು ನಿಜ, ನೀವು ಹೇಳ್ದಂಗೆ ಕೆಲವು ವ್ಯತ್ಯಾಸಗಳು ಕೆಲವು ಆಗಬಾರ್ದೇ ಇರೋಂಥ ಕೆಲಸಗಳು ಆಯ್ತಾವೆ. ಅದಕ್ಕೆ ಜನಪ್ರತಿನಿಧಿಗಳು, ಸಂದರ್ಭಗಳು, ಸನ್ನಿವೇಶಗಳು ಕಡಿವಾಣ ಹಾಕಬೇಕಾಗುತ್ತೆ. ಅದನ್ನು ನಾನು ಇಲ್ಲ ಅಂತ ಹೇಳಿದೆ. ಮುನಿರತ್ನ ಪ್ರಕರಣವಾಗಿ ಏನು ಹೇಳ್ತೀರಾ ಸರ್? ಮುನಿರತ್ನ ಪ್ರಕರಣದಲ್ಲಿ ಈಗಾಗಲೇ ನಮ್ಮ ಹಿರಿಯ ನಾಯಕರುಗಳು ಸ್ಪಷ್ಟ ಮಾಡಿದ್ದಾರೆ. ನನ್ನ ಡಿ.ಕೆ. ಸುರೇಶ್ರವರು ಸ್ಪಷ್ಟ ಮಾಡಿದ್ದಾರೆ. ಇವರು ಮುನಿರತ್ನ ಅವ್ರು ನಾನು ಮೊನ್ನೆ ನೋಡಿದೆ, ಆ ಮೊಟ್ಟೆ ಹೊಡೆದ್ರಲ್ಲ, ಮೊಟ್ಟೆ ಹೊಡೆದಿದ್ದು ನಾನು ಬರುವಾಗ ನೀವು ಟಿ ವಿಲಿ ತೋರಿಸಿದ್ದು ನೋಡ್ತಾ ಇದ್ದೀನಿ. ಅದು ಹೆಂಗೆ ಅಷ್ಟು ಚಂದೊಳಗೆ ಮುನಿರತ್ನ ತಲೆಗೆ ಹೋಗಿ ಹೊಡೆಯೋಕ್ಕಾಗುತ್ತೆ? ದೊಡ್ಡ ಜನ ಒಂದು 50-60 ಜನ ಬರ್ತಾ ಇದ್ರಲ್ಲಿ, ಮುನಿರತ್ನವ್ರ ತಲೆಗೆ ಹೊಡಿತು ಆಳದ ಮೊಟ್ಟೆ. ಅದು ಎಷ್ಟು ಗುರಿ ಇಟ್ಟು ಹೊಡೆದ್ರು ನನಗೆ ಗೊತ್ತಾಗಲ್ಲ. ಅವ್ರಿಗೆ ಹಂಗಾರೆ ಹೊಡೆದು ಪುಣ್ಯಾತ್ಮನಿಗೆ ಗುರಿ ಎಷ್ಟರ ಮಟ್ಟಿಗಿತ್ತು ಅಂತ ಲೆಕ್ಕ ಹಾಕಬೇಕು. ಈಗ ಅದಕ್ಕೆ ಪೊಲೀಸ್ ತನಿಖೆ ನಡೀತಾ ಇದೆ. ಇವರು ಕೇಸ್ ಕೊಟ್ಟಿದ್ದಾರೆ, ಅವರು ಕೇಸ್ ಕೊಟ್ಟಿದ್ದಾರೆ. ಮುನಿರತ್ನ ಅವರು ಏನು, ನಾವು ಮುನಿರತ್ನ ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಒಳ್ಳೆ ಕಲಾವಿದರವರು. ಆದ್ದರಿಂದ ಈಗ ಆ ವಿಚಾರ ಮುನಿರತ್ನರವರು ಈಗಾಗಲೇ ನಮ್ಮ ಸುರೇಶ್ರವರು ಸಂಪೂರ್ಣವಾಗಿ ನಿನ್ನೆ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಅವ್ರು ಹೇಳಿಕೆ ಕೊಟ್ಟಿದ್ದನ್ನೇ ನಾನು ಸಹಿತ ಅನುಮೋದಿಸ್ತೀನಿ. ಈ ವಿಚಾರದಲ್ಲಿ ಹೆಚ್ಚು ಹೇಳೋದಕ್ಕಿಂತ ಅವ್ರಿಗೆ ನಮ್ಮ ಡಿ.ಕೆ. ಸುರೇಶ್ರವರು ಮಾಜಿ ಸಂಸದರು ಹೇಳಿರ್ತಕ್ಕಂಥ ಯಾವುದು ಇರ್ಬೋದೇನೋ ಅಂತ ಅನ್ನಿಸ್ತುತ್ತೆ ನನಗೆ. ಅಲ್ಲ, ನಾನು ನಿಜ, ನೀವು ನಂಬ್ತಿರಿಲ್ವ, ಮೊಟ್ಟೆ ಹೊಡೆದಾಗ ನಾನು ಬೆಂಗಳೂರಲ್ಲಿದ್ದೆ. ಮೊಟ್ಟೆ ಹೆಂಗೆ ಹೊಡಿತು ಅಂದರೆ, ಅಲ್ಲ ರೀ, ನಾನು ಇಲ್ಲಿಂದ ನಿಮ್ಗೊಂದು ಮೊಟ್ಟೆ ಹೊಡಿಯೋಕ್ಕಾಗಲ್ಲ ನಿಮ್ಮ ತಲೆಗೆ, ನಿಮ್ಮೆಲ್ಲರನ್ನೂ ಮೀರು ಆ ಕಡೆಗೆ ಬಿಟ್ಬಿಡುತ್ತೆ. ಅಷ್ಟು ದೂರದಿಂದ ಅವ್ನು ಹೆಂಗೆ ಹೊಡೆದ ಅಂತ, ಅದಕ್ಕೆ ಏನು ಮ್ಯಾಜಿಕ್ ನಡೀತು ಅಂತ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಸಂಪೂರ್ಣ ತನಿಖೆ ಮಾಡಬೇಕು ಅಂತೇಳಿ ನಾನು ಸರ್ಕಾರ ಒತ್ತಾಯ ಮಾಡ್ತೀನಿ. ಇಲ್ಲ, ಮುನಿರತ್ನ ನಮಗೆ ಒಳ್ಳೆ ಸ್ನೇಹಿತರೆ ಪಾಪ. ನನಗೆ ಒಳ್ಳೆ ಪರಿಚಯಸ್ಥರು. ಬಟ್ ಅವ್ರ ಇತ್ತೀಚಿನ ವಿಚಾರಗಳನ್ನು ನೋಡಿದಾಗ ನನಗೆ ನಿಜಕ್ಕೂ ಸಹಿತ ಒಬ್ಬ ಶಾಸಕ ಇವೆಲ್ಲ ಮಾಡ್ತಾರಾ? ನಾನು ಎಮ್ ಎಲ್ ಎ ಆಗಿದ್ದೀನಿ, ನಾವು ಎಮ್ ಎಲ್ ಎಗಳಾಗಿ ಕೆಲಸ ಮಾಡಿದ್ದೀವಿ. ಜನಗಳು ಈಗ ವಿರೋಧನೂ ಮಾಡ್ತಾರೆ, ಜನ ಪರನೂ ಮಾಡ್ತಾರೆ. ಏನು ನಮ್ಮ ಪರವಾಗೇ ಪ್ರಜಾಪ್ರಭುತ್ವದಲ್ಲಿ ಒಂದೇ ಕಡೆ ಮಾಡಬೇಕು ಅಂತ ಏನಿಲ್ಲ. ಆದರೆ ನಾನು ಆ ವಿಡಿಯೋಗಳು, ಆ ಸೆಕ್ಸ್ ವಿಡಿಯೋಗಳು ಇವೆಲ್ಲ ನೋಡಿಬಿಟ್ಟು ದಿಗ್ಭ್ರಾಂತನಾಗ್ಬಿಟ್ಟೆ. ಹೋಗಿ ಪಾಪ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡ್ರು ಅಶೋಕ್ ಅವ್ರಿಗೇ ಇದನ್ನು ಚುಚ್ಚಕ್ಕೆ ಹೋಗಿದ್ರು ಅಂತೇಳಿ ನೀವು ಲೆಕ್ಕ. ಏಡ್ಸ್ ಬರುವಂಥ ಕಾಯಿಲೆ. ನೀವು ಈ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅಂತ ಲೆಕ್ಕ ಹಾಕಿ. ಸಿಐಡಿ ತನಿಖೆಯಲ್ಲಿ ಸರ್ ಪ್ರೂವ್ ಆಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದ್ದಾರೆ ಸರ್. ಇವೆಲ್ಲವೂ ಕೂಡ ಪ್ರೂವ್ ಆಗಿರುವಂಥದ್ದು ಸರ್. ಅಲ್ಲ, FSL ರಿಪೋರ್ಟಲ್ಲಿ ಅವ್ರ ವಿರುದ್ಧವಾಗಿ ಬಂದಿದೆ ಅಂತಕ್ಕಂಥ ವಿಚಾರ ಸ್ಪಷ್ಟ ಆಗಿದೆ. ಚಾರ್ಜ್ ಶೀಟ್ ಕೂಡ ಸಿಐಡಿ ಅವರು ಸಲ್ಲಿಕೆ ಮಾಡಿದ್ದಾರೆ ಸರ್. ಇವರು ಮಾಡಿರುವಂಥದ್ದೆಲ್ಲ ಕೂಡ ಪ್ರೂವ್ ಆಗಿದೆ ಅನ್ನೋಂಥದ್ದು ಕೂಡ ಹೌದು. ಅದ್ರ ಬಗ್ಗೆ ಹೇಳುವಂಥದ್ದು ಸರ್. ಅಲ್ಲ, ಅದಕ್ಕೇನೆ ಈಗ ನೋಡಿ ಕೇಳಿ, ರಾಜಕಾರಣಿಗಳು ಅಂದರೆ ಜನ ಅಸಹ್ಯ ಪಡಬಾರ್ದು. ಇಂಥವೆಲ್ಲ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಜಕ್ಕೂ ಸಹಿತ ರಾಜಕಾರಣಕ್ಕೆ ಯಾಕಪ್ಪ ಬಂದಿದ್ದೀವಿ ನಾವು, ನಮ್ಮನ್ನು ಜನ ಏನು ತೀರ್ಮಾನ ಮಾಡ್ತಾರೆ, ಏನು ಅನ್ಕೋತಾರಪ್ಪ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗಂತೂ ದಿಗ್ಭ್ರಾಂತರಾಗಿದ್ದೀವಿ ಈ ವಿಚಾರದಲ್ಲಿ. ಬಿಜೆಪಿಯವರು ನೋಡಿ ಕೇಳಿ, ಬಿಜೆಪಿಯವರು ಏನು ಆಗಬಾರ್ದು ಅದನ್ನೇ ಕೇಳೋದು. ಬಿಜೆಪಿಯವರು ಎಕ್ಸ್ಪರ್ಟ್ಸು. ಬಿಜೆಪಿ ನೋಡಿ, ಈಗ ನಾಗಮಂಗಲದಲ್ಲಿ ಒಂದು ಸಣ್ಣ ಗಲಾಟೆ ಆಯಿತು. ಒಂದು ದಿವಸ ಅಶ್ವತ್ಥನಾರಾಯಣ ಬರ್ತಾರೆ, ಒಂದು ದಿವಸ ಛಲವಾದಿ ನಾರಾಯಣ ಸ್ವಾಮಿ ಬರ್ತಾರೆ, ಮತ್ತೊಂದು ದಿವಸ ವಿಜೇಂದ್ರ ಬರ್ತಾರೆ, ಇನ್ನೊಂದು ದಿವಸ ಅಶೋಕ್ ಬರ್ತಾರೆ. ಏನು ನಾಗಮಂಗಲದಲ್ಲಿ ಏನಾರು ಆಗಿದ್ದಾಗ ಒಬ್ಬರು ಬರೋಲ್ರು, ಕಷ್ಟ ಇದ್ದಾಗ ಒಬ್ಬರು ಬರೋದ್ರ ಅಡ್ರೆಸ್ ಇಲ್ಲ. ಎಷ್ಟು ಸೂಕ್ಷ್ಮವಾಗಿ ನಾನು ಹೇಳಿದೆ,
ನೀವು ಹೋಗಿ ಬರ್ರಪ್ಪ, ಏನೋ ಈ ಬೆಂಕಿ ಗಿಂಕಿ ಹಚ್ಚಿ ಬರಬೇಡಿಕೊಂಡ್ರು ಅಂತ ಹೇಳಿದೆ ನಾನೊಂದು ಸಾರಿ. ನಾನೇ ಓಪನಾಗಿ ಎಲ್ಲ ಅದು ಮಾಧ್ಯಮದಲ್ಲೂ ಹೇಳಿದೆ ನಾನು. ಇವ್ರು ಹೋಯ್ತಾ ಇರೋದು ನಾಗಮಂಗಲಕ್ಕೆ ಬೆಂಕಿ ಆರ್ಸಕ್ಕಲ್ಲ, ಜಲ್ದ ಆರಿಬಿಡ್ತದಲ್ಲ ಅಂತೇಳಿ ಸೊ ಉರಿಯೋಕ್ಕೆ ಏನಾರು ಪ್ಲ್ಯಾನ್ ಮಾಡಿ ಬರ್ತಾರೆ ಅಂತ ಹೇಳಿದೆ ನಾನು. ಈಗ ನಾನು ಆ ಪಕ್ಷದಲ್ಲಿಲ್ಲ, ಅದು ಅವರ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಿ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಬೆಳವಣಿಗೆ ಬಗ್ಗೆ ಏನು ಬೆಳವಣಿಗೆ? ಹಗರಣಗಳು, ರಾಜಕಾರಣಿಗಳ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಆಗಿರ್ತಕ್ಕಂಥ ಅಟ್ಯಾಕ್ಗಳು ಇವೆಲ್ಲವೂ ಕೂಡ ಸರಿ, ಇವೆಲ್ಲವೂ ಸಹಿತ ಇಂದಿನೂ ಸಹಿತ ನಡೀತಾ ಇತ್ತು. ಮಾಧ್ಯಮಗಳು ಇಷ್ಟೊಂದು ಸೂಕ್ಷ್ಮವಾಗಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇವು ಕಣ್ಣಿಗೆ ಕಾಣ್ತಿರಲಿಲ್ಲ. ಈಗೇನಾಗಿದೆ ಅಂದರೆ ಸಣ್ಣದಾದ್ರೇ ಅದು ದೊಡ್ಡದಾಗಿ ಇಮಿಡಿಯೇಟಾಗಿ ಸ್ಪ್ರೆಡ್ ಆಗಿಬಿಡ್ತದೆ. ಆದ್ದರಿಂದ ಇದು ನಿಜ, ನೀವು ಹೇಳ್ದಂಗೆ ಕೆಲವು ವ್ಯತ್ಯಾಸಗಳು ಕೆಲವು ಆಗಬಾರ್ದೇ ಇರೋಂಥ ಕೆಲಸಗಳು ಆಯ್ತಾ. ಅದಕ್ಕೆ ಜನಪ್ರತಿನಿಧಿಗಳು, ಸಂದರ್ಭಗಳು, ಸನ್ನಿವೇಶಗಳು ಕಡಿವಾಡ ಹಾಕೋಬೇಕಾಗುತ್ತೆ. ಅದನ್ನು ನಾನು ಇಲ್ಲ ಅಂತ ಹೇಳಿದೆ. ಮುನಿರತ್ನ ಪ್ರಕರಣವಾಗಿ ಏನು ಹೇಳ್ತೀರಾ ಸರ್? ಮುನಿರತ್ನ ಪ್ರಕರಣದಲ್ಲಿ ಈಗಾಗಲೇ ನಮ್ಮ ಹಿರಿಯ ನಾಯಕರುಗಳು ಸ್ಪಷ್ಟ ಮಾಡಿದ್ದಾರೆ. ನನಗೆ ಡಿ ಕೆ ಸುರೇಶ್ರವರು ಸ್ಪಷ್ಟ ಮಾಡಿದ್ದಾರೆ. ಇವರು ಮುನಿರತ್ನ ಅವರು, ನಾನು ಮೊನ್ನೆ ನೋಡಿದೆ, ಆ ಮೊಟ್ಟೆ ಹೊಡೆದ್ರಲ್ಲ, ಮೊಟ್ಟೆ ಹೊಡೆದಿದ್ದು ನಾನು ಬರುವಾಗ ನೀವು ಟಿ ವಿಲಿ ತೋರಿಸಿದ್ದು ನೋಡ್ತಾ ಇದ್ದೀನಿ. ಅದು ಹೆಂಗೆ ಅಷ್ಟು ಚಂದೊಳಗೆ ಮುನಿರತ್ನ ತಲೆಗೆ ಹೋಗಿ ಹೊಡಿಯೋಕ್ಕಾಗುತ್ತೆ? ದೊಡ್ಡ ಜನ ಒಂದು 50-60 ಜನ ಬರ್ತಾ ಇದ್ರಲ್ಲಿ, ಮುನಿರತ್ನವ್ರ ತಲೆಗೆ ಹೊಡಿತು ಹಾಳಾದ ಮೊಟ್ಟೆ. ಅದು ಎಷ್ಟು ಗುರಿ ಇಟ್ಟು ಹೊಡೆದ್ರು ನನಗೆ ಗೊತ್ತಾಗಲ್ಲ. ಅವ್ರಿಗೆ ಹಂಗಾರೆ ಆ ಹೊಡೆದು ಪುಣ್ಯಾತ್ಮನಿಗೆ ಗುರಿ ಎಷ್ಟರ ಮಟ್ಟಿಗಿತ್ತು ಅಂತ ಲೆಕ್ಕ ಹಾಕಬೇಕು. ಈಗ ಅದಕ್ಕೆ ಪೊಲೀಸ್ ತನಿಖೆ ನಡೀತಾ ಇದೆ. ಇವರು ಕೇಸ್ ಕೊಟ್ಟಿದ್ದಾರೆ, ಅವರು ಕೇಸ್ ಕೊಟ್ಟಿದ್ದಾರೆ. ಮುನಿರತ್ನ ಅವರು ಏನು, ನಾವು ಮುನಿರತ್ನ ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಒಳ್ಳೆ ಕಲಾವಿದರವರು. ಆದ್ದರಿಂದ ಈಗ ಆ ವಿಚಾರ ಮುನಿರತ್ನರವರು ಈಗಾಗಲೇ ನಮ್ಮ ಸುರೇಶ್ರವರು ಸಂಪೂರ್ಣವಾಗಿ ನಿನ್ನೆ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಅವ್ರು ಹೇಳಿಕೆ ಕೊಟ್ಟಿದ್ದನ್ನೇ ನಾನು ಸಹಿತ ಅನುಮೋದಿಸ್ತೀನಿ. ಈ ವಿಚಾರದಲ್ಲಿ ಹೆಚ್ಚು ಹೇಳೋದಕ್ಕಿಂತ ಅವ್ರಿಗೆ ನಮ್ಮ ಡಿ ಕೆ ಸುರೇಶ್ರವರು ಮಾಜಿ ಸಂಸದರು ಹೇಳಿರ್ತಕ್ಕಂಥ ಯಾವುದು ಇರ್ಬೋದೇನೋ ಅಂತ ಅನ್ನಿಸ್ತುತ್ತೆ ನನಗೆ. ಅಲ್ಲ, ನಾನು ನಿಜ, ನೀವು ನಂಬ್ತಿರಿಲ್ವ, ಮೊಟ್ಟೆ ಹೊಡೆದಾಗ ನಾನು ಬೆಂಗಳೂರಲ್ಲಿದ್ದೆ. ಮೊಟ್ಟೆ ಹೆಂಗೆ ಹೊಡಿತು ಅಂದರೆ, ಅಲ್ಲ ರೀ, ನಾನು ಇಲ್ಲಿಂದ ನಿಮ್ಗೊಂದು ಮೊಟ್ಟೆ ಹೊಡಿಯೋಕ್ಕಾಗಲ್ಲ ನಿಮ್ಮ ತಲೆಗೆ, ನಿಮ್ಮೆಲ್ಲರನ್ನೂ ಮೀರು ಆ ಕಡೆಗೆ ಬಿಟ್ಬಿಡುತ್ತೆ. ಅದು ದೂರದಿಂದ ಅವ್ನು ಹೆಂಗೆ ಹೊಡೆದ ಅಂತ, ಅದಕ್ಕೆ ಏನು ಮ್ಯಾಜಿಕ್ ನಡೀತು ಅಂತ ತಿಳಿದು ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಸಂಪೂರ್ಣ ತನಿಖೆ ಮಾಡಬೇಕು ಅಂತೇಳಿ ನಾನು ಸರ್ಕಾರ ಒತ್ತಾಯ ಮಾಡ್ತೀನಿ. ಇಲ್ಲ, ಮುನಿರತ್ನ ನಮಗೆ ಒಳ್ಳೆ ಸ್ನೇಹಿತರೆ ಪಾಪ. ನನಗೆ ಒಳ್ಳೆ ಪರಿಚಯಸ್ಥರು. ಬಟ್ ಅವ್ರ ಇತ್ತೀಚಿನ ವಿಚಾರಗಳನ್ನು ನೋಡಿದಾಗ ನನಗೆ ನಿಜಕ್ಕೂ ಸಹಿತ ಒಬ್ಬ ಶಾಸಕ ಇವೆಲ್ಲ ಮಾಡ್ತಾರಾ? ನಾನು MLA ಆಗಿದ್ದೀನಿ, ನಾವು MLAಗಳಾಗಿ ಕೆಲಸ ಮಾಡಿದ್ದೀವಿ. ಜನಗಳು ಈಗ ವಿರೋಧನೂ ಮಾಡ್ತಾರೆ, ಜನ ಪರನೂ ಮಾಡ್ತಾರೆ. ಏನು ನಮ್ಮ ಪರವಾಗೇ ಪ್ರಜಾಪ್ರಭುತ್ವದಲ್ಲಿ ಒಂದೇ ಕಡೆ ಮಾಡಬೇಕು ಅಂತ ಏನಿಲ್ಲ. ಆದರೆ ನಾನು ಆ ವಿಡಿಯೋಗಳು, ಆ ಸೆಕ್ಸ್ ವಿಡಿಯೋಗಳು ಇವೆಲ್ಲ ನೋಡಿಬಿಟ್ಟು ದಿಗ್ಭ್ರಾಂತನಾಗ್ಬಿಟ್ಟೆ. ಹೋಗಿ ಪಾಪ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡ್ರು ಅಶೋಕ್ ಅವ್ರಿಗೇ ಇದನ್ನು ಚುಚ್ಚಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ ನೀವು ಲೆಕ್ಕ. ಏಡ್ಸ್ ಬರುವಂಥ ಕಾಯಿಲೆ. ನೀವು ಈ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅಂತ ಲೆಕ್ಕ ಹಾಕಿ. CID ತನಿಖೆಯಲ್ಲಿ ಸರ್ ಪ್ರೂವ್ ಆಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದ್ದಾರೆ ಸರ್. ಅದರಲ್ಲಿ ಇವೆಲ್ಲವೂ ಕೂಡ ಪ್ರೂವ್ ಆಗಿರುವಂಥದ್ದು ಸರ್. ಅಲ್ಲ, FSL ರಿಪೋರ್ಟಲ್ಲಿ ಅವ್ರ ವಿರುದ್ಧವಾಗಿ ಬಂದಿದೆ ಅಂತಕ್ಕಂಥ ವಿಚಾರ ಸ್ಪಷ್ಟ ಆಗಿದೆ. ಚಾರ್ಜ್ ಶೀಟ್ ಕೂಡ CID ಅವರು ಸಲ್ಲಿಕೆ ಮಾಡಿದ್ದಾರೆ ಸರ್. ಇವರು ಮಾಡಿರುವಂಥದ್ದೆಲ್ಲ ಕೂಡ ಪ್ರೂವ್ ಆಗಿದೆ ಅನ್ನೋದು ಕೂಡ ಹೌದು. ಅದ್ರ ಬಗ್ಗೆ ಹೇಳುವಂಥದ್ದು ಸರ್. ಅಲ್ಲ, ಅದಕ್ಕೇನೆ ಈಗ ನೋಡಿ ಕೇಳಿ, ರಾಜಕಾರಣಿಗಳು ಅಂದರೆ ಜನ ಅಸಹ್ಯ ಪಡಬಾರ್ದು. ಇಂಥವೆಲ್ಲ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಜಕ್ಕೂ ಸಹಿತ ರಾಜಕಾರಣಕ್ಕೆ ಯಾಕಪ್ಪ ಬಂದಿದ್ದೀವಿ ನಾವು, ನಮ್ಮನ್ನು ಜನ ಏನು ತೀರ್ಮಾನ ಮಾಡ್ತಾರೆ, ಏನು ಅನ್ಕೋತಾರಪ್ಪ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗಂತೂ ದಿಗ್ಭ್ರಾಂತರಾಗಿದ್ದೀವಿ ಈ ವಿಚಾರದಲ್ಲಿ.
ಅಂದ್ರೆ ಇಷ್ಟೆಲ್ಲ ಆರೋಪ ಸಾಬೀತಾದ್ರೂ ಕೂಡ ಸಿಬಿಐ ತನಿಖೆ ಕೊಡಿ ಅದನ್ನ ಅಂತ ಕೇಳ್ತಿದ್ದಾರೆ ಬಿಜೆಪಿ ಅವರು. ಇಲ್ಲ, ಬಿ ಜೆ ಪಿಯವರು ನೋಡಿ ಕೇಳಿ, ಬಿ ಜೆ ಪಿಯವರು ಏನಾಗಬಾರ್ದು ಅದನ್ನೇ ಕೇಳೋದು. ಬಿ ಜೆ ಪಿಯವರು ಎಕ್ಸ್ಪರ್ಟ್ಸು. ಬಿ ಜೆ ಪಿ ನೋಡಿ, ಈಗ ನಾಗಮಂಗಲದಲ್ಲಿ ಒಂದು ಸಣ್ಣ ಗಲಾಟೆ ಆಯಿತು. ಒಂದು ದಿವಸ ಅಶ್ವತ್ಥನಾರಾಯಣ ಬರ್ತಾರೆ, ಒಂದು ದಿವಸ ಛಲವಾದಿ ನಾರಾಯಣ ಸ್ವಾಮಿ ಬರ್ತಾರೆ, ಮತ್ತೊಂದು ದಿವಸ ವಿಜೇಂದ್ರ ಬರ್ತಾರೆ, ಇನ್ನೊಂದು ದಿವಸ ಅಶೋಕ್ ಬರ್ತಾರೆ. ಏನು ನಾಗಮಂಗಲದಲ್ಲಿ ಏನಾರು ಆಗಿದ್ದಾಗ ಒಬ್ಬರು ಬರೋಲ್ರು, ಕಷ್ಟ ಇದ್ದಾಗ ಒಬ್ಬರು ಬರೋದ್ರ ಅಡ್ರೆಸ್ ಇಲ್ಲ. ಎಷ್ಟು ಸೂಕ್ಷ್ಮವಾಗಿ ನಾನು ಹೇಳಿದೆ, ನೀವು ಹೋಗಿ ಬರ್ರಪ್ಪ, ಏನೋ ಈ ಬೆಂಕಿ ಗಿಂಕಿ ಹಚ್ಚಿ ಬರಬೇಡಿಕೊಂಡ್ರು ಅಂತ ಹೇಳಿದೆ ನಾನೊಂದು ಸಾರಿ. ನಾನೇ ಓಪನ್ ಆಗಿ ಎಲ್ಲ ಅದು ಮಾಧ್ಯಮದಲ್ಲೂ ಹೇಳಿದೆ ನಾನು. ಇವ್ರು ಹೋಯ್ತಾ ಇರೋದು ನಾಗಮಂಗಲಕ್ಕೆ ಬೆಂಕಿ ಆರ್ಸಕ್ಕಲ್ಲ, ಜಲ್ದ ಆರಿಬಿಡ್ತದಲ್ಲ ಅಂತೇಳಿ ಉರಿಯೋಕ್ಕೆ ಏನಾರು ಪ್ಲ್ಯಾನ್ ಮಾಡಿ ಬರ್ತಾರೆ ಅಂತ ಹೇಳಿದೆ ನಾನು. ಈಗ ನಾನು ಆ ಪಕ್ಷದಲ್ಲಿಲ್ಲ, ಅದು ಅವರ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಿ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ.